ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ 4th ಡೇ ಸ್ಟಾರ್ಟ್ ಆಗಿದೆ. ಸೊ ನಾಷ್ಟ ಮಾಡ್ತಿದ್ದೀವಿ. ಇವಾಗ ಹವೆಲಾಕು ಮುಗೀತು. 2 ದಿನ ಇಲ್ಲೇ ಹೋಟೆಲಲ್ಲಿ ಮುಗಿಸಿದ್ವಿ. ಇವಾಗ ಫಸ್ಟ್ ಹೋಟೆಲ್ ಪೋರ್ಟ್ ಬ್ಲೇರ್ ಕಡೆ ಹೋಗಬೇಕು. ಸೊ ಬರೋ ಮುಂದೆ ಹೆಂಗೆ ಬಂದಿದ್ವಿ, ಕ್ರೂಸಲ್ಲಿ ಬಂದಿದ್ವಲ್ಲ. ಸೊ ಮತ್ತೆ ಕ್ರೂಸಲ್ಲೇ ನಾವು ಹೋಗಿ ಹೋಟೆಲ್ ಸೇರಬೇಕು. ಸೊ ಅದಕ್ಕಿಂತ ಮುಂಚೆನೂ ಒಂದು ಕಲಪತಾರ್ ಅಂತ ಒಂದು ಇದೈತಿ, ಬೀಚ್ ಐತಿ. ಸೊ ಅಲ್ಲಿಗೆ ಹೋಗ್ಬೇಕು. ನಮ್ಮ ತಂಗಿಗೆ ಸ್ವಿಮ್ಮಿಂಗ್ ಪೂಲ್ನೇ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಅವಳಿಗೆ. ಸೊ ಮಿಸ್ ಮಾಡ್ಕೋತೀನಿ ಸ್ವಿಮ್ಮಿಂಗ್ ಪೂಲ್ ಅಂತಿದ್ದಾಳೆ. ರೆಡಿ ಆಗಿಬಿಟ್ಟು ಕಲಪತಾರ್ ಬೀಚಿಗೆ ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿ ಇದೊಂದು ದೇವಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ಸಮರಲ್ಲಿ ಎಳ್ನೀರನ್ನ ಬಿಟ್ಟು ಇರೋಕ್ಕಾಗಲ್ಲ ಗೈಸ್, ಅದಕ್ಕೆ ಎಳ್ನೀರು ಎಲ್ರಿಗೂ ತೊಗೊಳ್ತಿದ್ದೀವಿ. ಸೊ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಸೊ ವ್ಯಾನ್ ಬರೋ ಮಟ್ಟ ಕಾಯ್ತಾ ಇದ್ದೀವಿ. ಏನು ಗೊತ್ತಾ ಗೈಸ್, ನಾವಿಲ್ಲಿ ಅಂಡಮಾನ್ದಿಂದ ಥೈಲ್ಯಾಂಡಿಗೆ ಹೋಗ್ಬೇಕಾದ್ರೆ ಏರೋಪ್ಲೇನಲ್ಲಿ 1 ಅವರಲ್ಲಿ ರೀಚ್ ಆಗ್ತೀವಿ. ಸೊ ಅದೇ ನೋಡ್ತಾ ಇದ್ವಿ ಮ್ಯಾಪಲ್ಲಿ. ಕಲಪತಾರ್ ಬೀಚು ಫುಲ್ ಸ್ಮೂತಾಗಿ ಲೈಕ್ ವೈಟ್ ಸ್ಯಾಂಡ್ ಥರ ಐತಂತೆ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಖುಷಿ ಆಗ್ತಿದೆ. ಮೀನ್ಸ್ ಎಲ್ಲ ಕಡೆಯೂ ಬೀಚ್ ಅಲ್ಲ. ಸೊ ಯಾವತ್ತೂ ಕಾಣದೇ ಇರೋಷ್ಟು ಖುಷಿ ಆಗ್ತಿದೆ. ಆ್ಯಂಡ್ ಮೋಸ್ಟ್ ಡೇಂಜರಸ್ ಬೀಚ್ ಇದು. ಸೊ ಅಷ್ಟು ಜನ ಇಲ್ಲಿ ಈಜಾಡೋದು, ಲೈಕ್ ಅಷ್ಟು ಒಳಗಡೆ ಹೋಗಲ್ಲ. ಸೊ ಅಂದರೆ ಫುಲ್ ಸ್ಮೂತ್ ಇದಲ್ಲ ಸ್ಯಾಂಡ್. ಸೊ ಹಾಗಾಗಿ ಜಕ್ಕೋತೈತಿ ಜಲ್ದಿ. ಸೊ ಹಾಗಾಗಿ ಯಾರಷ್ಟು ಹೋಗಲ್ಲ. ಫೈನಲ್ ಬೀಚಿಗೆ ಬಂದಿದ್ದೀವಿ. ಸೊ ಇವತ್ತು 4th ಡೇ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟು. ಸೊ ನಾಳೆ 5th ಡೇ ಆಯ್ತಂದರೆ ಮುಗೀತು. ಮತ್ತು ನಮ್ಮೂರಿಗೆ ಹೋಗಬೇಕು. ಸೊ ಇದೆಲ್ಲನೂ ಮಿಸ್ ಮಾಡ್ಕೊಳ್ತೀನಿ 1 ವಾರ ಪೂರ. ಸೊ ನೋಡಿ, ಇಲ್ಲಿ ಕರ್ನಾಟಕ ಫ್ಲ್ಯಾಗ್ ಹಾಕಿದ್ದಾರಲ್ಲ, ಇದು ಯಾಕೆ ಹಾಕ್ತಿದ್ದಾರೋ, ಏನು ರೀಸನೋ ಗೊತ್ತಿಲ್ಲ. ಇದೆಷ್ಟು ಸ್ಮೂತ್ ಆಗಿದೆಯಲ್ಲ, ಆಗಲೇ ಹೇಳ್ದಂಗೆ ತುಂಬಾ ವೇವ್ಸ್ ಬರ್ತವೆ. ಹಾಗಾಗಿ ಯಾರು ಜಾಸ್ತಿ ಇರಲ್ಲ ಒಳಗಡೆ. ಬಟ್ ಅದೇ ರಾಧಾನಗರ್ ಬೀಚ್ 2nd ಡೇ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ನಮ್ಮ ಫ್ಯಾಮಿಲಿದು ಒಂದು ಶಾರ್ಟ್ ವಿಡಿಯೋ. ಬೀಚ್ ಮುಂದ್ಗಡೆ ಟೀ ಕುಡಿಲಿಲ್ಲ ಅಂದರೆ ಮಜಾನೇ ಬರಲ್ಲ ಗೈಸ್. ಹಾಗಾಗಿ ಟೀ ಕುಡಿತಿದ್ದೀವಿ ಎಲ್ಲರೂ. ನೋಡಿ, ಇಲ್ಲಿ ಪುಟಾಣಿ ಶಂಖದ್ರೊಳಗೆ ಒಂದು ಹುಳ ಐತಿ. ಯಾರಾದರೂ ಹಿಂಗೆ ಬೀಚ್ ಕಡೆ ಶಂಖ ಐತಿ ಅಂತಂದು ಸಣ್ಣ ಹುಡುಗರಿಗೆ ಹಿಂಗೆ ಬಿಡಕ್ಕೆ ಹೋಗಬೇಡಿ ತೊಗೊಳಕ್ಕೆ. ಸೊ ಅದ್ರಲ್ಲಿ ಹುಳ ಇರುತ್ತೆ. ಓ, ಎಷ್ಟು ಕ್ಯೂಟ್ ಇದೆ ಅಲ್ಲ. ಬೆಕ್ಕುಗಳು ಸಣ್ಣ ಇದ್ದು ಅಂದರೆ ಎಷ್ಟು ಕ್ಯೂಟ್ ಕಾಣಿಸುತ್ತೆ. ಸೊ ಬೀಚ್ ಕಡೆ ಇದೊಂದು ವೇವ್ ಚೆನ್ನಾಗಿತ್ತು. ಸೊ ಹಾಗಾಗಿ ಬಂದಿದ್ದೀವಿ. ಸೊ 1 ಅವರ್ ಅಷ್ಟೇ ಇದ್ವಿ ಕಲಪತಾರ್ ಬೀಚಿಗೆ. ಸೊ ಇವಾಗ ಮತ್ತೊಂದು ಟೆಂಪಲ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಬಂದಿದ್ದೀವಿ. ಲಗೇಜ್ ನೋಡಿ ಗೈಸ್, ಒಬ್ಬೊಬ್ರದ್ದು ಒಂದೊಂದು ಲಗೇಜ್. ಸೊ ಹಂಗೆ ರೆಸ್ಟ್ ಮಾಡಲಿ ಅಂತ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದಾರೆ. ಸೊ ಟೆಂಪಲಲ್ಲಿ ಫುಲ್ ಕೋಲ್ಡ್ ಆಗಿದೆ. ಹೊರಗಡೆ ಫುಲ್ ಬಿಸಿಲು ಗೈಸ್, ಫುಲ್ ಬಿಸಿಲು. ಸೊ ಇವಾಗ ನಮಸ್ಕಾರ ಮಾಡೋಕ್ಕೆ ಬಂದಿದ್ದೀವಿ. ಸೊ ಹೊರಡ್ತಿದ್ದೀವಿ. ಸ್ವರಾಜ್ ದ್ವೀಪದಲ್ಲಿದ್ದೀವಿ. ಸೊ ಇವಾಗ ಪೋರ್ಟ್ ಬ್ಲೇರಿಗೆ ಹೋಗಬೇಕು. 2nd ಡೇ ಈ ಪ್ಲೇಸಲ್ಲಿ ಬಂದಿದ್ದೆ. ಸೊ ಇದು ಮುಗೀತು. 2 ದಿನ ಹೆಂಗೆ ಕಳೀತೋ ಗೊತ್ತಿಲ್ಲ. ಸಡನ್ಲಿ 4th ಡೇ ಬಂತು. ಸೊ ಇವಾಗ ಲಾಸ್ಟ್ 1 ಡೇ ಅಷ್ಟೇ ಗೈಸ್, ತುಂಬಾ ಬೇಜಾರಾಗ್ತಿದೆ. ಸೊ ಅವತ್ತು ಹೇಳಿದ್ನಲ್ಲ, ಟ್ಯಾಗ್ ಹಿಂದ್ಗಡೆ ನೇಮ್ ಬರೀಬೇಕು ಕ್ರೂಸಲ್ಲಿ ಹೋಗಬೇಕಾದ್ರೆ. ಬ್ಯಾಗ್ ಬೇರೆ ಕಡೆ ಇರುತ್ತೆ, ನಾವು ಬೇರೆ ಕಡೆ ಇರ್ತೀವಿ ಅಂತ. ಸೊ ಹಾಗಾಗಿ ಹಂಗೆ ನೇಮ್ ಬರೋದು ಅಲ್ಲಿ ಬೇರೆ ಕಡೆ ಬ್ಯಾಗ್ ಇಡೋಕೆ ಕೊಡಬೇಕು. ಸೊ ಇನ್ನೂ ಕ್ರೂಸ್ ಬಂದಿಲ್ಲ. ಇದು ಬೇರೆದು ಹೆಸರು ಮೇಲೆ ಬೇರೆ ಕ್ರೂಸ್ ಇದೆ. ಸೊ ಕ್ರೂಸ್ ಬರೋ ಮಟ್ಟ ಕಾಯ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ನಾನು ಇದನ್ನ 2nd ಡೇ ನೋಡಿರಲಿಲ್ಲ, ಈ ಥರ ನೇಮ್ ಬರೆದಿದ್ದಾರೆ ಅಂತ. ಯಾಕಂದರೆ ಅವಾಗಲೇ ನಾನು ವೀಡಿಯೋ ಮಾಡ್ತಿದ್ದೆ. ಬಟ್ ಇವಾಗ 4th ಡೇ ಸಿಕ್ಕಿದೆ. ಸೊ ಸ್ವರಾಜ್ ದ್ವೀಪ್ ಅಂತ ಎಷ್ಟು ಚೆನ್ನಾಗಿ ಬಂದಿದ್ದಾರಲ್ಲ. ಸೊ ನಾವು ಬಂದ ಕ್ರೂಸಿಗೆ ವಾಪಸ್ ಹೋಗಬೇಕು. ಸೊ ನೋಟಿಕಾ ಕ್ರೂಸಲ್ಲಿ ಬಂದಿದ್ವಿ. ಸೊ ಇವಾಗ ಬರ್ತಿದೆ ನೋಡಿ ಗೈಸ್, ಹಿಂಗೆ ಕ್ರೊಕೊಡೈಲ್ ಬಂದಂಗೆ ಬರ್ತಿದೆ ಅಲ್ಲ.
ಸೊ ಏನು ಗೊತ್ತಾ ಗೈಸ್, ನಾವು ಬರುವಾಗ ನಮಗೆ ಗೊತ್ತಿರಲಿಲ್ಲ ನಮಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿತ್ತು ಅಂತ ಎಲ್ಲರೂ ಕುಂತಿದ್ವಿ. ಸೊ ರಿಸರ್ವ್ ಪ್ಲೇಸ್ ಇತ್ತು ಅಂತ. ಸೊ ಇವಾಗ ಹೋಗುವಾಗ ಮಿಡಲ್ ಪ್ಲೇಸಿಗೆ ಬಂದುಬಿಟ್ಟಿದೆ. ಸೊ ವಿಂಡೋ ಸೀಟ್ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಬಂದು ಹೇಳಿದರು, ಇಲ್ಲ ಪ್ಯಾಸೆಂಜರ್ಸ್ ಜಾಸ್ತಿ ಇಲ್ವಲ್ಲ, ಸೊ ಹಾಗಾಗಿ ಸೀಟ್ ಖಾಲಿ ಇದ್ದಾವೆ, ಸೊ ವಿಂಡೋ ಸೀಟಲ್ಲಿ ಕುಂಡ್ರಬೋದು ಅಂತಂದರು. ಎಲ್ಲರೂ ಹೋಗಿ ವಿಂಡೋ ಸೀಟ್ನೇ ಕೂತ್ಬಿಟ್ವಿ. ಸೊ ಇವಾಗ ಮತ್ತೆ ವ್ಯೂ ಚೆನ್ನಾಗಿ ಕಾಣಿಸ್ತಿದೆಲ್ಲ. ಸೊ ಪೋರ್ಟ್ ಬ್ಲೇರ್ ಬಂದಿದ್ದೀವಿ ಫಸ್ಟ್ ಹೋಟೆಲ್ಗೆ, KPN. ಸೊ ಇವಾಗ ವೆಲ್ಕಮ್ ಜ್ಯೂಸ್ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಹತ್ಕೊಂಡು ರೂಮ್ ನೋಡಬೇಕು ಎಲ್ಲಿ ಬಂದಿದೆ ಅಂತ. ಸೊ ಇವಾಗ ಲೋಕಲ್ ಮಾರ್ಕೆಟಿಗಂತ ಇತ್ತು ನಮ್ಮದು ಪ್ಯಾಕೇಜಲ್ಲಿ. ಸೊ ಇವಾಗ ಲೋಕಲ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೀನಾ ಸೀ ಶೆಲ್ ಪ್ರಾಡಕ್ಟ್ಸಿಗೆ ಬಂದಿದ್ದೀವಿ. ಸೊ ವೆರೈಟಿ ಆಫ್ ಶೆಲ್ಸ್ ಪ್ರಾಡಕ್ಟ್ಸ್ ಇದ್ದು ಆ್ಯಂಡ್ ಹಿಂಗೆ ಮ್ಯಾಗ್ನೆಟು ಇತ್ತು. ಸೊ ನಾವು ಅಂಡಮಾನಿಗೆ ಬಂದಿದ್ವಲ್ಲ, ಸೊ ಹಾಗಾಗಿ ಒಂದು ಮ್ಯಾಗ್ನೆಟ್ ತೊಗೋಬೇಕು ಅಂತ ತೊಗೊಳ್ತಿದ್ದೀವಿ. ಸೊ ವೆರೈಟಿ ಇದ್ದು ಯಾವ್ದು ಬೆಸ್ಟ್, ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ವಿ. ಸೊ ಚೆನ್ನಾಗಿತ್ತು ಮಾಡೆಲ್ಸ್ ಎಲ್ಲನೂ. ಬರೀ ನೋಡೋದಕ್ಕೆ ಚೆನ್ನಾಗಿ ಅಷ್ಟೇ ಅಲ್ಲ ಗೈಸ್, ರೇಟ್ ನೋಡಿ ಅಲ್ಲಿ ಒಂದು ಬ್ಯಾಸ್ಲೆಟಿಗೆ 300-400 ಇದ್ದಾವೆ. ಸೊ ನೋಡೋಣ ಏನು ತೊಗೋತಾರೆ ಏನು ತೊಗೊಳಲ್ಲ ಅಂತ. ಸೊ ಊಟಕ್ಕೆ ಟೈಮ್ ಆಯಿತು. ಸೊ ಬಂದಿದ್ದೀವಿ. ಸೊ ಗುಲಾಬ್ ಜಾಮೂನ್ ಕೊಟ್ಟಿದ್ದಾರೆ, ಇವತ್ತು ರಸಗುಲ್ಲ ಕೊಟ್ಟಿದ್ದರು. ಸೊ ಗೈಸ್ ನಾವು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು, ಯಾಕಂದರೆ 5th ಡೇ ನಾವು ಡೈರೆಕ್ಟ್ ಏರೋಪ್ಲೇನ್ ಹತ್ಬಿಡ್ತೀವಿ. ಸೊ ಏನಾದರೂ ಮಜಾ ಬೇಕಲ್ಲ ಲಾಸ್ಟ್ ಡೇ, ಸೊ ಹಾಗಾಗಿ ಮಜಾ ಮಾಡ್ತಿದ್ದೀವಿ ನೋಡಿ ಗೈಸ್. Wait a minute. रुको जरा, सबर करो. ಇವಾಗ ಲಾಸ್ಟ್ಲಿ ಒಂದು ಗೇಮ್ ಆಡ್ತಿದ್ದೀವಿ. ಸೊ ನಾಳೆ 5th ಡೇ ಏನಿರುತ್ತೆ ಅಂದರೆ ರೋಸ್ ಐಲ್ಯಾಂಡ್ ಲೈಟ್ ಹೌಸ್ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಆಮೇಲೆ ಏರ್ಪೋರ್ಟಿಗೆ ಹೋಗಬೇಕು. ಸೊ ನಾಳೆ ಲಾಸ್ಟ್ ಜರ್ನಿ ಚೆನ್ನಾಗಿರುತ್ತೆ. ಟಾಟಾ ಹಾಂ ಸ್ಟಾಪ್ ನಂಬರ್ ಹೇಳ್ರಿ 6 ನೀ ಕೃಷ ಕಾಣತೈತಿ ಬಾಟ್ಲೈ ಸೋತಿಂತು ಸ್ಟಾರ್ಟ್ ಸ್ಟಾಪ್ ಚಿನ್ ನಂಬರ್ ಹೇಳ 2 ಸ್ಟಾರ್ಟ್ ಸ್ಟಾಪ್ ಸ್ಟಾಪ್ ತಡಿ ಟೆನ್ಷನ್ ನಂಬರ್ 10 ಸ್ಟಾರ್ಟ್ ಸ್ಟಾಪ್ ನಂಬರ್ ಅಶೋಕ್ 10. ಸೊ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಕಂಟಿನ್ಯೂ ನೋಡಿ ಲಾಸ್ಟ್ವರೆಗೂ. ಸೊ ಬೈ ಗೈಸ್. ಸ್ಟಾಪ್ ನಂಬರ್ ಹೇಳ್ತೇನೆ
ಹೇಳಿದ್ವಿ ಬಂತ